ಧರಮ್ ಸಿಂಗ್ ಸಂಬಂಧಿ ಸಿದ್ಧಾರ್ಥ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ಧಾರ್ಥ ಕೊಲೆ ಮಾಡಿಸಿದ್ದೇ ಮಲತಾಯಿ ಇಂದು ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರೆ ಇಂದು ಚೌಹಾಣ್ ಅವರು. ಮಲತಾಯಿಗೆ ಸಿದ್ಧಾರ್ಥ ಅನ್ನೋ ಧರಮ್ ಸಿಂಗ್ ಅವರ ರಿಲೇಟಿವ್ ಸಾವನ್ನಪ್ಪಿದ್ರು ಒಬ್ರು. ಅವರು ಸಾವನ್ನಪ್ಪಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಚೌಹಾಣ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಪೊಲೀಸರ ಮುಂದೆ ತಪ್ಪೊಪ್ಪಿಕೊಂಡಿದ್ದಾರಂತೆ. ಆರೋಪಿ ಶ್ಯಾಮ್ ಜೊತೆ ಆತ್ಮೀಯತೆ ಹೊಂದಿದ್ರು ಈ ಇಂದು ಅನ್ನೋರು. ಸಿದ್ಧಾರ್ಥ ತಂದೆ ದೇವೇಂದರ್ ಸಿಂಗ್ ಇಂದು ಜೊತೆ ಜಗಳ ಆಗಿತ್ತು. ಪತ್ನಿ ಇಂದೂರನ್ನ ಮನೆಯಿಂದ ಹೊರ ಹಾಕಿದ್ರು ದೇವೇಂದರ್ ಅವರು. ಇಂದುಗೆ ಹಣ ಆಸ್ತಿಯನ್ನ ಕೊಡಲ್ಲ ಅಂತ ಹೇಳಿದ್ರಂತೆ. ಮೊದಲ ಪತ್ನಿಗೆ ಹತ್ತಿರ ಆಗಿದ್ರು ದೇವೇಂದರ್ ಸಿಂಗ್ ಅವರು. ಇದೇ ಕಾರಣಕ್ಕೋಸ್ಕರ ಕೊಲೆಗೆ ಸ್ಕೆಚ್ ಅನ್ನ ರೂಪಿಸಿದ್ರು ಇಂದು. ದೇವೇಂದರ್ ಮೊದಲ ಪತ್ನಿ ಪುತ್ರ ಸಿದ್ಧಾರ್ಥೇ ಇಲ್ಲ ಆಗ್ಬಿಟ್ರೆ ಆಸ್ತಿ ಎಲ್ಲ ತನ್ನದೇ ಆಗುತ್ತೆ ಅನ್ನುವ ರೀತಿಯಲ್ಲಿ ಈ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಇಂದು ಪ್ಲಾನ್ಗೆ ಸಾಥ್ ಕೊಟ್ಟವನೇ ಶ್ಯಾಮ್ ಅನ್ನೋನು. ಆತ ಮತ್ತೆ ಇಂದು ಜೊತೆ ಒಳ್ಳೆಯ ಸಂಪರ್ಕ ಇತ್ತಂತೆ. ಸೊ ಹೀಗಾಗಿ ಆತ ಸಿದ್ಧಾರ್ಥನ ಕೊಲೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದುಗೆ ಸಾಥ್ ಕೊಟ್ಟಿದ್ದಾನೆ. ಸಿದ್ಧಾರ್ಥ ಕೊಲೆ ಬಳಿಕ ಶ್ಯಾಮ್ ಆತ್ಮಹತ್ಯೆಯನ್ನ ಮಾಡಿಕೊಂಡ. ಯಾಕೆಂದ್ರೆ ಗೊತ್ತಾಗ್ಬಿಡ್ತು ಪೊಲೀಸರಿಗೆ ಪ್ರತಿಯೊಂದು ಕೂಡ ನಾನೇ ಈ ಒಂದು ಕೊಲೆಯಲ್ಲಿ ಪ್ರಮುಖ ರೂವಾರಿ ಅನ್ನೋದು ಗೊತ್ತಾಯ್ತು ಅನ್ನೋ ಒಂದು ಕಾರಣಕ್ಕೋಸ್ಕರ ಆತ ಆತ್ಮಹತ್ಯೆಯನ್ನ ಮಾಡಿಕೊಂಡ. ಇಂದು ಚೌಹಾಣ್ ಬಂಧಿಸಿದ್ರು ಪೊಲೀಸರು ನಂತರ. ಯಾಕೆಂದ್ರೆ ಈತನ ಜೊತೆ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದಂಥದ್ದು ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಂತ ಹಿನ್ನೆಲೆಯಲ್ಲಿ ಇವರು ಕೂಡ ಇದರಲ್ಲಿ ಪಾತ್ರಧಾರಿಗಳು ಅನ್ನುವಂಥದ್ದು ತಿಳಿತಿದ್ದ ಹಾಗೆ ಆಕೆ ಮಲತಾಯಿಯನ್ನು ಕೂಡ ಬಂಧಿಸಿದ್ರು ಪೊಲೀಸರು. ನಂತರ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ಗಂಗಾಧರ್, ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಿ ಏನೇನೆಲ್ಲ ಅಪ್ಡೇಟ್ ಆಗ್ತಾ ಇದೆ ಅಂತ. ಈ ಮೂವರು ಮಾತ್ರನೇನಾ ಈ ಕೊಲೆ ಪ್ರಕರಣದಲ್ಲಿ ಇರುವಂತದ್ದು? ಎಸ್ ಪೃಥ್ವಿ, ಈಗ ಈ ಮಾಜಿ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಸಂಬಂಧಿಯವರ ಒಂದು ಕೊಲೆ, ಸಿದ್ಧಾರ್ಥ್ ಕೊಲೆ ಪ್ರಕರಣ ಸಾಕಷ್ಟು ಮಜಲುಗಳನ್ನ ಪಡ್ಕೊಳ್ತಾ ಇದೆ. ಈಗ ಪ್ರಾಥಮಿಕ ತನಿಖೆಯಲ್ಲಿ ಈಗ ಶ್ಯಾಮ್ ಮತ್ತೆ ವಿನೋದ್, ಅದರಲ್ಲಿ A1 ಆರೋಪಿ ಇಂದು ಚೌಹಾಣ್ ಅನ್ನು ಗೊತ್ತಾ ಇರುವಂತದ್ದು. ಸದ್ಯ ಈಗ ಇಂದು ಚೌಹಾಣ್ ಅನ್ನ ಬಂಧನ ಮಾಡಿ ಈಗ ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಅಮೃತಹಳ್ಳಿಯ ಪೊಲೀಸರು ಹೆಚ್ಚಿನ ವಿಚಾರಣೆಯ ಸಂದರ್ಭದಲ್ಲಿ ಈಗ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿರುವಂತದ್ದು. ನಾನೇ ಹೌದು ಈ ಕೊಲೆಯನ್ನ ಮಾಡ್ತಿದ್ದು ತಾನೇ ಅಂತೇಳಿ ಈಗ ಪೊಲೀಸರ ಮುಂದೆ ಒಂದು ವಿಚಾರಣೆ ಸಂದರ್ಭದಲ್ಲಿ ಒಪ್ಕೊಂಡಿದ್ದಾರೆ. ಆದ್ರೆ ಈ ಒಂದು ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲಕರ ಸಂಗತಿಗಳು ಈಗ ಆ ವಿಚಾರಣೆ ವೇಳೆ ಬಾಯಿ ಬಿಟ್ಟಿರುವಂತದ್ದು. ಏನಂದ್ರೆ ಈಗ ಸಿದ್ಧಾರ್ಥ್ ಅವರ ತಂದೆ ದೇವೇಂದರ್ ಸಿಂಗ್ ಎರಡನೇ ಮದುವೆಯಾಗಿ ಇಂದು ಚೌಹಾಣ್ ಅನ್ನ ಮದುವೆ ಆಗಿತ್ತು. ಹಾಗೆ ಕೂಡ ಮಕ್ಕಳಿದ್ರು ಅಂತ. ಆದ್ರೆ ಚೆನ್ನೈನಲ್ಲಿ ಈ ಇಂದು ಚೌಹಾಣ್ ಮತ್ತೆ ದೇವೇಂದರ್ ಸಿಂಗ್ ಇರುವಂತ ಸಂದರ್ಭದಲ್ಲಿ ಈ ಇಂದು ಚೌಹಾಣ್ ನ ಒಂದು ಮನೆಯ ಮುಂಭಾಗದಲ್ಲೇ ಒಂದು ಫ್ಲಾಟ್ ಅನ್ನ ಈ ಆರೋಪಿ ಏನು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿರುವಂತಹ ಆರೋಪಿ ಶ್ಯಾಮ್ ಜೊತೆ ಒಂದು ಆತ್ಮೀಯತೆ ಹೆಚ್ಚು ನಿಕಟ ಸಂಪರ್ಕ ಇತ್ತು ಅಂತ ಈ ಒಂದು ವಿಚಾರ ತಿಳಿದಂತಹ ದೇವೇಂದರ್ ಸಿಂಗ್ ಆಗಾಗ ಇಬ್ಬರ ನಡುವೆ ಕೂಡ ಜಗಳ ಆಗ್ತಾ ಇತ್ತು. ಹೀಗಾಗಿ ಒಂದು ಬಾರಿ ಆಸ್ತಿ ಮತ್ತೆ ಹಣವನ್ನ ಯಾವ್ದು ಕೂಡ ಕೊಡೋದಿಲ್ಲ ಅಂತ ಹೇಳಿ ಆ ಮನೆಯನ್ನ ಚೆನ್ನೈನಲ್ಲಿ ತೊರೆದು ಮೊದಲ ಪತ್ನಿಯ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಅಸಮಾಧಾನಗೊಂಡಂತ ಇಂದು ಚೌಹಾಣ್ ಈ ಸಿದ್ಧಾರ್ಥ್ ಇದ್ರೆ ಆಸ್ತಿ ಮತ್ತೆ ಎಲ್ಲ ಕೂಡ ಅವರ ಪಾಲಾಗುತ್ತೆ, ಹೀಗಾಗಿ ಅವರನ್ನ ಕೊಲೆ ಮಾಡಿದ್ರೆ ಎಲ್ಲ ಕೂಡ ನಮ್ದಾಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಂತರ ಅದಲ್ಲದೆ ಈ ಒಂದು ಸಿದ್ಧಾರ್ಥನ ಕೊಲೆ ಮಾಡಿದ ಬಳಿಕ ಸಿದ್ಧಾರ್ಥನ್ನು ಅವರ ತಂದೆ ದೇವೇಂದರ್ ಸಿಂಗ್ ಕೂಡ ಕೊಲೆ ಮಾಡ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡ್ರ ಬಗ್ಗೆ ಎಲ್ಲ ಕೂಡ ಈ ಒಂದು ತನಿಖೆ ವೇಳೆ ವಿಚಾರ ಒಂದು ಗೊತ್ತಾಗ್ತಾ ಇರುವಂತದ್ದು. ಸದ್ಯ ತನಿಖೆಯನ್ನ ಇನ್ನು ಕೂಡ ಇನ್ನು ಈ ಒಂದು ಜೊತೆಲಿ ಯಾರು ಇದ್ರು ಏನು ಅನ್ನೋ ಬಗ್ಗೆ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸುದ್ದಿಗಳಿದಾವೆ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.